ಮಾತು ಐಶ್ವರ್ಯವನಿಂದ ಸಿಡಪಟ್ಟಿದ್ದು. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಮಾತು ಸರ್, ಮಾತು ಮುಂದೆ ಹಾಕ್ಬಿಟ್ಟಿದೆ ನೋಡಿ ಸರ್, ಹಿಂದೆ ಬನ್ನಿ ಸರ್. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಪಾಂಡವರು ನನ್ನ ಸಹೋದರರೇ, ಇದನ್ನು ಹೇಗೆ ನಂಬತಕ್ಕದ್ದು? ನಂಬತಕ್ಕ ಬಗೆ ಹೇಗೆ? ಕರ್ಣ, ಅದು ಅತ್ತ ನೋಡು, ನಿಮ್ಮ ತಾಯಿಯಾದ ಕುಂತಿಯು ಬರುತ್ತಿರುವಳು. ಹಿಂದೆ ದೇವೇಂದ್ರನಿಗೆ ಕವಚವನ್ನು ಕೊಟ್ಟು ಮೋಸ ಹೋದಂತೆ ಈಗಲೂ ಮೋಸ ಹೋಗಬೇಡ. ಆಕೆಯ ಮಾತಿಗೆ ಮರಳಾಗಬೇಡ. ದುರ್ಯೋಧನ ದುರ್ವಿಧಿ ಸೂತ್ರವು ಎಲ್ಲರನ್ನು ಈ ರೀತಿಯಾಗಿ ಸೆಳೆದುಕೊಂಡು ಬಂದಿದೆ. ನಿನ್ನ ದಾನ ಧರ್ಮವು ಸತ್ಯ ಸಂಧತೆ ಇವೆಲ್ಲವೂ ಚಿರಯಾಗಿ. ಶ್ರೀಕೃಷ್ಣ ಪರಮಾತ್ಮನು ಕುಂತಿ ದೇವಿಯೇ ನಿನ್ನ ತಾಯಿ ಎಂದು ಹೇಳಿದ ಮಾತು ಐಶ್ವರ್ಯವಾಣಿಯಿಂದ ಸ್ಥಿರಪಟ್ಟಿತು. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ ನನ್ನ ಸಹೋದರರೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಜಗಜ್ಜಟ್ಟಿ ಭೀಮ ನನ್ನ ತಮ್ಮನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರೂ ನನ್ನ ಜನನಿ ಜನಕರೇ. ಇನ್ನು ಪರಶಿವನೊಡನೆ ಹೋರಾಡಿ ಸರಿಸಮಾನನಾಗಿ ಪಾಶುಪಶಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಕಾಣದ ಆ ನನ್ನ ಪರಮ ವೈರಿಯಾದ ಅರ್ಜುನ, ನನ್ನ ಸಹೋದರನೇ ಅರ್ಜುನ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಿನ್ನ ಶಿರಸ್ಸನ್ನು ತ್ಯಜಿಸುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ ಅರ್ಜುನ, ಪ್ರತಿಜ್ಞೆ ಮಾಡಿರುವೆನಲ್ಲೋ. ಈ ನಿನ್ನ ಶಿರಸ್ಸು ಯುದ್ಧ ಭೂಮಿಯಲ್ಲಿ ಬಿದ್ದು ರಣಾಂಗಣದ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿಯ ಕಣ್ಗಳಿಂದ ಹೇಗೆ ನೋಡಲಿ ಅರ್ಜುನ, ಹೇಗೆ ನೋಡಲಿ? ಇದುವರೆಗೂ ಬಂಧು ವರ್ಗದವರು ಯಾರೆಂಬುದನ್ನು ತಿಳಿಯದೆ ವಜಪಡುತ್ತಿದ್ದ ನಾನು, ಬಂಧು ವರ್ಗದವರು ಎಂಥವರೇ ಇದು ತಿಳಿದ ಬಳಿಕ ಎಂಥ ಉಭಯ ಸಂಕಟ ಪ್ರಾಪ್ತವಾಯಿತು, ಎಂಥ ಉಭಯ ಸಂಕಟ ಪ್ರಾಪ್ತವಾಯಿತು. ಹೇ ಹೇ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಕೊಲಲೆ ಪಾಂಡು ಕುಮಾರರಂ ಕೊಲಲೆ. ದುರದಾಳ್ದಂ ಮಂದಿರಂ ಕಲ್ವುದಂ, ದುರದಾಳ್ದಂ ಮಂದಿರಂ ಕಲ್ವುದಂ ಕುಲದ ಬಿಟ್ಟಡೆ ಕೌರವೇಂದ್ರ ಈದರೆಯೊಳ್ ಸುಖ ಸಂಪತ್ತಿನಂ ಬಾಳ್ವನೆ. ತಲದಿಂಪೋರ್ಥರರುಂಡಹಂ ದರಿದು, ತಲದಿಂಪೋರ್ಥರರುಂಡವಂ ದರಿದು ಮದಾವಿಗೆ ಆನಂದವಂ ಜಯಿಸಲಾಗದೆ ಪಾರ್ಥನ ಘೋರಸರಿಗೆ ತುತ್ತಾಗಲೇ ತಾಯಲೇ. ಯಾರು ನನ್ನ ಏಕಾಗ್ರತೆಗೆ ಭಂಗಪಡಿಸಿದವರು ಯಾರು? ಕುಮಾರ್,
ನಾನು ಕಂದ ಹೇ ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು ಕುಮಾರ. ಅಮ್ಮ, ನಮಸ್ಕರಿಸುವೆನು ತಾಯಿ. ಕೀರ್ತಿಶಾಲಿ ಹಾಗೂ ಕುಮಾರ. ಮಾತೆ ನನೇ ನಾಗೈದೆ, ಆಯೇ ನನೇ ನಾಗೈದೆ. ಮಾತೆ ನನೇ ನಾಗೈದೆ, ಆಯೇ ನನೇ ನಾಗೈದೆ. ಅಮ್ಮ ಕುಮಾರ ಜನಿಸಿದ ಕೂಡಲೇ ಜನನಿಯೇ ಎನ್ನನ, ಜನಿಸಿದ ಕೂಡಲೇ ಜನನಿಯೇ ಎನ್ನನು, ಜನಿಸಿದ ಕೂಡಲೇ ಜನನಿಯೇ ಎನ್ನನು. ಕಲದಲು ಬಿದುಡಲು ನಾನೇ ನಗೈದೆ. ಅಮ್ಮ ಕುಮಾರ ಜಲದಲು ಬಿದುಡಲು ನಾನೇ ನಾಗೈದೆ. ಮಾತೆ ನಾನೇ ನಾಗೈದೆ, ತಾಯೇ ನಾನೇ ನಾಗೈದೆ, ನಾನೇ ನಾಗೈದೆ, ನಾನೇ ನಾಗೈದೆ. ಜನನ ಕೂಡಲೇ ಜನನಿಯೇ ಎನ್ನನ, ಕುಮಾರ ಜನಿಸಿದ ಕೂಡಲೇ ಜನನಿಯೇ ಎನ್ನನು, ಜನಿಸಿದ ಕೂಡಲೇ ಜನನಿಯೇ ಎನ್ನನು. ಜಲದಲು ಬಿದುಡಲು ನಾನೇ ನಗೈದೆ. ಅಮ್ಮ ಕುಮಾರ ಜಲದಲು ಬಿದುಡಲು ನಾನೇ ನಗೈದೆ. ತಾಯೇ ನಾನೇ ನಾಗೈದೆ, ಮಾತೆ ನಾನೇ ನಾಗೈದೆ, ನಾನೇ ನಾಗೈದೆ, ನಾನೇ ನಾಗೈದೆ. ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ಬೀಸಾಡುವುದಕ್ಕೆ ನಾನು ಮಾಡಿದ ದ್ರೋಹವೇನು? ಈ ಪಾಪಿಯ ದೇಹವನ್ನು ಅಲ್ಲಿಯ ಜಲಚರಗಳು ತಿನ್ನದೆ ಬಿಟ್ಟು ಬಿಟ್ಟವು. ಅಮ್ಮ, ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಬಹು ಮಮತೆಯಿಂದ ಸಾಕುವು. ಹೀಗಿರುವಲ್ಲಿ ಎಲ್ಲರೂ ನನ್ನನ್ನು ಸೂತ, ಹೀನ, ಹೀನ ಕುಲದೇವನೆಂದು ಕರೆಯುತ್ತಿದ್ದಾಗ ಒಂದೇ ಒಂದು ಮಾತಿನಿಂದ ಅದನ್ನೆಲ್ಲವನ್ನೂ ಬಗೆಹರಿಸುವುದಾಗಿತ್ತು. ಹೇಗಮ್ಮ ಸುಮ್ಮನಾದೆ? ಅಮ್ಮ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನವಾದವಳು. ನಾನು ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವೆನು. ಇಷ್ಟು ದಿನದ ಮೇಲಾದರೂ ಏನಿನ ನಿನ್ನ ಮಗನ ನೆನಪು ಬಂತಲ್ಲ, ಕರುಣೆ ತೋರಿತಲ್ಲ. ಈ ಋಣದ ಭಾರವನ್ನು ನಾನು ಹೇಗೆ ಸೇರಿಸಲಿ ತಾಯಿ? ಕುಮಾರ
ಮುನಿ ಮಾರಲಿಲ್ಲ ಪಡೆದೆನು ಅಂದು ಲೋಕ ಪ್ರಮಾಣಗೆ ನದಿಯಲ್ಲಿ ಎಸೆದೆ ಕುಮಾರ. ಕೆಟ್ಟ. ಮುನಿ ಮಾರಲಿಲ್ಲ ಪಡೆದೆನು ಅಂದು ಲೋಕ ಪ್ರಮಾಣಗೆ ನದಿಯಲ್ಲಿ ಎಸೆದೆ ಕಣ್ಣೀರಿನ ಆಳನ ಈ ಜೀವನ ಇದೆಯೋ ಕುಮಾರ. ಕೆಟ್ಟ. ಕೆಟ್ಟ. ಕಣ್ಣೀರಿನ ಆಳನ ಈ ಜೀವನ ಇದೆಯೋ ನಿನ್ನ ನೋಡಲು ಮಾತಾಡಲು ನಿನ್ನ ನೋಡಲು ಮಾತಾಡಲು ಪರಿತಪಿಸಿ ನಾ ಬಂದೆನು. ಪರಿತಪಿಸಿ ನಾ ಬಂದೆನು. ನಿನಗಾಗಿ ನಾನೇನಯ್ಯ ಜೀವ ನಿನದೇ ನನ್ನ ಕುಮಾರ, ಈ ರೀತಿ ಎಲ್ಲ ಮಾತನಾಡಬೇಡ ಕಂದ. ಮೊದಲೇ ನೊಂದು ಹೋದ ಈ ನನ್ನ ಹೃದಯಕ್ಕೆ ಈ ನಿನ್ನ ಮಾತುಗಳು ಶೂಲದಂತೆ ಇರಿತಿರುವುದು ಕುಮಾರ. ಬಾಲ್ಯದಲ್ಲಿ ನೀನೆಷ್ಟು ಕಷ್ಟಪಟ್ಟೆಯೋ, ನೀನೆಷ್ಟು ನೊಂದೆಯೋ, ಅಷ್ಟಕ್ಕೆಲ್ಲ ನಾನೇ ಕಾರಣ. ಅರಿಯದ ಮಾಡಿದ ತಪ್ಪಿಗಾಗಿ ಇದೋ ನಿನ್ನಲ್ಲೇ ಕ್ಷಮೆಯನ್ನು ಬೇಡುವೆನು. ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು. ಬರೆದನ ಬ್ರಹ್ಮ ನನ್ನ ಬಣೆಯಳು ಎಂದು ಬರೆದನ ಬ್ರಹ್ಮ ನನ್ನ ಬಣೆಯಳು ಹಿಂದೆ ಜನ್ಮದಲ್ಲಿ ನಾನು ಏನೋ ಕರ್ಮ ಮಾಡಿದೇನೋ ಅಮ್ಮ. ಕುಮಾರ, ಹಿಂದೆ ಜನ್ಮದಲ್ಲಿ ನಾನು ಏನೋ ಕರ್ಮ ಮಾಡಿದೇನೋ ಈ ಜನ್ಮದಲ್ಲಿ ನನಗೆ ಅಮ್ಮ ಕುಮಾರ, ಈ ಜನ್ಮದಲ್ಲಿ ನನಗೆ ತೋರುವುದು ತಾಯಿ ನನಗೆ ತೋರುವುದು ತಾಯಿ ನನಗೆ ಎಂಟು ಬರೆದನ ಬ್ರಹ್ಮ ನನ್ನ ಬಣೆ
ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ. ನಾನು ಹತಭಾಗ್ಯನು ತಾಯಿ. ನನ್ನ ಕರ್ಮಕ್ಕೆ ನೀನೇನು ಮಾಡಿದೆ? ನಿನ್ನ ಪಾದ ಪೂಜೆಯನ್ನು ಮಾಡುವ ಆ ಪಾಂಡವರೇ ಸುಕೃತಿಗಳು. ಈ ಪಾಪಿಗೆ ಅಂತಹ ಪುಣ್ಯವೆಲ್ಲ ಲಭಿಸಬೇಕು. ಚಿಂತೆಯನ್ನು ಬಿಡು ತಾಯಿ, ವಿಧೆಯನ್ನು ಬಿಡು. ಕುಮಾರ, ಹಾಗೆನ್ನ ಬೇಡ ಕಂದ. ಹಾಗಿದ್ದು ಆಗಿ ಹೋಯಿತು. ಹೀಗಲಾದರೂ ನಿನ್ನ ಸಹೋದರಗೂಡಿ ಒಂದಾಗಿ ಬಾಳುವನಾಗು. ಆ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಆರೈಸಬೇಡ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ನಡೆಸಿಕೊಡುತ್ತೇನೆ. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನು ಇದು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವುದು. ಕುಮಾರ, ಬಾಡವರಲ್ಲಿ ವೈರತನು ಕಳೆ. ಸಮುದ್ರ ದಾನ ಮಾಡು ಕಂದ, ಸಮುದ್ರ ದಾನ ಮಾಡು. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಒರೆದಾದನು ನನ್ನನ್ನೇ ನಂಬಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸವಾಗಿ ಬೇಕಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಅವನನ್ನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ಹೆತ್ತ ತಂದೆ ತಾತಂದಿರು ನರಕಕ್ಕೆ ಬೀಳಲಿ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿಯರೆ ತಾಯಿ. ಇಂತಹ ಸನ್ನಿವೇಶದಲ್ಲಿ ನೀನೇ ಇದು ಬೋಧನೆ ಮಾಡು ತಾಯಿ. ನಿಶ್ಚಯ ಕಂದ. ಪಾಂಡವರು ನಿನ್ನ ಬೆನ್ನಿನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ ಕಂದ? ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯ ನಾನು ನೋಡಿ ಸಂತೋಷ ಪಡಬಾರದು. ಸಂತೋಷ ಪಡಬಾರದು. ಜನನಿ ಜನನಿ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರಿಂದ ಭಾವನೆ ನನ್ನಲ್ಲಿರಲಿಲ್ಲ. ನನ್ನ ತಪ್ಪೇನು? ಎಳೆಯತನದಲ್ಲಿ ನೀನು ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿದೆ ತಾಯಿ, ಒಣಗಿ ಹೋಗಿದೆ. ಅದು ಪುನಃ ಚಿಗುರುವುದೇ? ಅಮ್ಮ, ನೀನೇಕೆ ಚಿಂತಿಸಿದೆ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಪಾಂಡವರ ಪ್ರಾಣಕ್ಕೆ ಭಯವೆಲ್ಲಿ ಬಂತು? ಲೋಕೈಕ ವೀರನಾದ ನೀನು ಪಾಂಡವರಲ್ಲಿ ಇಷ್ಟೊಂದು ದ್ವೇಷವಿಟ್ಟಿರಬೇಕಾದರೆ ನಾನು ಹೇಗೆ ತಾನೇ ಭಯಪಡದಲ್ಲಿ ಕಂದ? ಕುಮಾರ, ಅಮ್ಮ, ಹೋಗಲಿ. ಯುದ್ಧದಲ್ಲಿ ಆದರೂ ಪರಮುಖ ನಾವು ಮಗನೇ. ಅಮ್ಮ, ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವವರೆಗೂ ಯುದ್ಧ ಮಾಡಿ ಸ್ವಾಮಿಗಾಗಿಯೇ ಮುಡಿಯುವನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದಾಗ ಮನ್ನಣೆಯಿಂದ ಸಲಹಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಹೃದಯದ ಪ್ರಾಣಕ್ಕೆ ಪ್ರಾಣನಂತೆ, ಹೃದಯದ ಸಖನಂತೆ ನನ್ನನ್ನು ನಂಬಿ ಯುದ್ಧವನ್ನು ನೋಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು ತಾಯಿ. ನಾನು ಪರಾನ್ಮುಖನಾಗಲಾರೆ. ಕುಮಾರ, ಹೋಗಲಿ ಬಿಡು ಕಂದ. ಆದರೆ ಯುದ್ಧ ರಂಗದಲ್ಲಿ ಪಾಂಡವರಿನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಕೊಲ್ಲಬೇಡ. ಅವರನ್ನು ಉಳಿಸು ಕುಮಾರ, ಅವರನ್ನು ಉಳಿಸು. ಅಮ್ಮ, ಪಾಂಡವರಲ್ಲಿ ಯಾರನ್ನಾದರೂ ಉಳಿಸುವೆನು, ಆದರೆ ಆ ಅರ್ಜುನನನ್ನು ಮಾತ್ರ ಉಳಿದನು. ಕುಮಾರ, ಅಯ್ಯೋ, ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷವೇ ಮಗನೇ? ಅವನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ
ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿವರು. ಬಿಡುತ್ತಾಯಿ, ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು. ಹೋಗಲಿ ಬಿಡು ಕಂದ, ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಆದರೆ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡಬೇಕು ಮಾರ. ಅಮ್ಮ, ಇದರಿಂದಾದರೂ ಹೆತ್ತ ತಾಯಿಯ ಋಣವನ್ನು ತೀರಿಸಿದ ಭಾಗ್ಯವೂ ನನ್ನದಾಗಲಿ. ಹೇಳ್ತಾಯಿ, ಅದೇನು ಹೇಳು. ಸತ್ಯವಾಗಿಯೂ ನಡೆಸಿಕೊಡಬೇಕು ಮಾರ. ಅಮ್ಮ, ನಿನ್ನ ಮಾತನ್ನು ನಡೆಸಲಾಗದ ಪಾಪಿ ಎಂದು ಭಾವಿಸಿದೆಯಾ? ಹೇಳುವೆನು ಕೇಳು. ನುಡಿದುದಂ ನಡೆಸಲಾರದ ಕಡುಕೂಳನೈ ಕರ್ಣ ಸೂರ್ಯತನುಜಂ ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವೆನು ಧರ್ಮ ಜನಾಣೆ ಮತ್ಪಿತನಾಣೆ ನಿನ್ನಾಣೆ ಜನನೀ. ಆದರೂ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ ಕಂದ. ಆದರೆ ನೀನು ಹೆತ್ತ ರಂಗದಲ್ಲಿ ಮಾಡಬೇಕಾದರೆ ದೊಡ್ಡ ಮಾಡುವುದು ಪುನಃ ತೊಡಬೇಡ. ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತ ಮಾತನ್ನು ಕೇಳಿಬಿಟ್ಟೆ. ಸೂರ್ಯಚಂದ್ರಾದಿಗಳೇ, ಮನುಮುನಿಗಳೇ, ಅಷ್ಟದಿಕ್ಪಾಲಕರುಗಳೇ, ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಈ ದೇಹದಿಂದ ಏಕೆ ತಾಯಿ ದೂರ ಮಾಡಿದೆ ಅಮ್ಮ, ದೂರ ಮಾಡಿದೆ ಅಮ್ಮ, ದೂರ ಮಾಡಿದೆ ಅಮ್ಮ. ಈ ದೇಹದಿಂದ ಏಕೆ ತಾಯಿ ದೂರ ಮಾಡಿದೆ ಅಮ್ಮ, ದೂರ ಮಾಡಿದೆ ಅಮ್ಮ, ದೂರ ಮಾಡಿದೆ. ರಕ್ತದಿಂದ ನಾನು ನಿನಗೆ ಪಾದ ತೊಳೆಯಲೇ,
ಇಂದಿರವ ನಡೆದು ನಾನು ನಿನಗೆ ದಾರ ಎರೆಯಲೇ. ರಕ್ತದಿಂದ ನಾನು ನಿನಗೆ ಪಾದ ತೊಳೆಯಲೇ. ಇಂದಿರವ ನಡೆದು ನಾನು ನಿನಗೆ ದಾರ ಎರೆಯಲೇ. ಹೇಗೆ ತಾಯಿ ನನ್ನ ದೂರ ಮಾಡಿದೆ ಅಮ್ಮ, ದೂರ ಮಾಡಿದೆ ಅಮ್ಮ, ದೂರ ಮಾಡಿದೆ ಅಮ್ಮ. ರಕ್ತದಿಂದ ನಾನು ನಿನಗೆ ಪಾದ ತೊಳೆಯಲೇ. ಇಂದಿರವ ನಡೆದು ನಾನು ನಿನಗೆ ದಾರ ಎರೆಯಲೇ. ರಕ್ತದಿಂದ ನಾನು ನಿನಗೆ ಪಾದ ತೊಳೆಯಲೇ. ಇಂದಿರವ ನಡೆದು ನಾನು ನಿನಗೆ ದಾರ ಎರೆಯಲೇ. ದೇಹದಿಂದ ಏಕೆ ದೂರ ಮಾಡಿದೆ ಅಮ್ಮ, ದೂರ ಮಾಡಿದೆ ಅಮ್ಮ, ದೂರ ಮಾಡಿದೆ ಅಮ್ಮ. ತಾಯೇ ಜನನಿ. ಅಮ್ಮ, ಸತ್ಯವಾಗಿ ನುಡಿಸಿಕೊಡುವೆನು, ಅದೇನು ಹೇಳು ತಾಯಿ. ಅಮ್ಮ ಆಗಬಹುದು. ಸುಯೋಧನ, ಈಗಲೇ ನೀನು ಕೆಟ್ಟೆ. ಇಂದ್ರನು ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದ್ದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ಕುಮಾರ, ಕರ್ಣ, ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನೇ ಪಡೆದಳು. ಆಗಲಿ ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುವುದು. ಅಮ್ಮ, ಹೋಗಿ ಬಾ ತಾಯಿ. ನಾನೇನು ಬರಲೇ ಕಂದ. ಜನನಿ, ಅಮ್ಮ ಹೀಗೆ ಬಾ. ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬಹುವಿನಯದಿಂದ ಕೇಳಿಕೊಳ್ಳುವೆನು. ಹೇಳು ಕುಮಾರ, ಅದೇನು ಹೇಳುವನಾಗು ಕಂದ. ಅಮ್ಮ, ಅಮ್ಮ ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ದೈವ ಸಾಥ್, ಅರ್ಜುನನಿಂದ ನಾನೇನಾದರೂ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅಧಿವಿನಯದಿಂದ ಅಯ್ಯೋ ಪರಮೇಶ್ವರ, ಇಂತಹ ಸಂಕಟದ ಸಾಮ್ರಾಜ್ಯ ಬಿಡುವುದಾದರೆ ಅಂತಹ ಸಾಮ್ರಾಜ್ಯವನ್ನು ನಾಶವಾಗಿ ಹೋಗಲಿ.
ಕುಮಾರ, ಅಮ್ಮ ನಾನೇನಂದೆ? ಅಮ್ಮ ಅಯ್ಯೋ, ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನಾದ ನಾನು ಬದುಕಿದ್ದು ವ್ಯರ್ಥವಲ್ಲವೇ? ಕಾರಣ ಏನು ಆಲೋಚಿಸುತ್ತಿರುವೆ? ನಿನ್ನನ್ನು ನೋಡಿದರೆ ನನಗೆ ದುಃಖವಾಗುತ್ತಿರುವುದು. ರಾಜಸಭೆಯಿಂದ ನೀನು ಹೊರಗೆ ಬಂದ ಕೂಡಲೇ ನಿನ್ನ ವಿಚಾರದಲ್ಲಿ ನಡೆದ ಮಾತುಗಳನ್ನು ನಾನು ಹೇಗೆ ಹೇಳಲಿ? ಶಕುನಿ, ಸಭೆಯಲ್ಲಿ ಏನು ನಡೆಯಿತು? ಮರೆಮಾಚದೆ ಹೇಳು. ಏನ ಪೇಳಲಿ ಕರ್ಣನೆ ನಾನು ವಿಧ ವಿಧ ವಾರ್ತೆಯೊಳ ಅಯ್ಯೋ ಸಭೆಯಲ್ಲಿ ನಡೆದುದನ. ಏನ ಪೇಳಲಿ ಕರ್ಣನೆ ನಾನು ವಿಧ ವಿಧ ವಾರ್ತೆಯೊಳ ಅಯ್ಯೋ ಸಭೆಯಲ್ಲಿ ನಡೆದುದನ. ಕರ್ಣ, ಶಕುನಿ, ಸಭೆಯಲ್ಲಿ ಭೀಷ್ಮನು ಸರಿಸಮನಾಗಿ ಸುಯೋಧನಲ್ಲಿ ಪೇಳಿದನು. ಸಭೆಯಲ್ಲಿ ಭೀಷ್ಮನು ಸರಿಸಮನಾಗಿ ಸುಯೋಧನಲ್ಲಿ ಪೇಳಿದನು. ಎನ್ನ ಪೇಳಲಿ ಕರ್ಣನೆ ನಾನು ವಿಧ ವಿಧ ವಾರ್ತೆಯೊಳ ಅಯ್ಯೋ ಸಭೆಯಲ್ಲಿ ನಡೆದುದನ. ಸೂತ ಕುಲದ ಕರ್ಣನೆಂದು ವಿಧ ವಿಧ ಜಲಿ ಜರಿದಾಡಿದನು. ಸೂತ ಕುಲದ ಕರ್ಣನೆಂದು ವಿಧ ವಿಧದಲ್ಲಿ ಜರಿದಾಡಿದನು. ಎನ್ನ ಪೇಳಲಿ ಕರ್ಣನೆ ನಾನು ವಿಧ ವಿಧ ವಾರ್ತೆಯೊಳ ಅಯ್ಯೋ ಸಭೆಯಲ್ಲಿ ನಡೆದುದನ. ಅಯ್ಯೋ ಸಭೆಯಲ್ಲಿ ನಡೆದುದನ. ಕೃಷ್ಣನು ನೀನು ರಾಜಸಭೆಯಿಂದ ಹೊರಗೆ ಬಂದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚರಗೊಂಡು ಭೀಷ್ಮ ದ್ರೋಣಾದಿಗಳು ಪಾಂಡವರ ಕಡೆಯರೆಂದು ನಿಂದಿಸಿದನು. ಕೂಡಲೇ ಸಮಂತ ಸಾಮರ್ಥಕರಿಗೆ ಆಜ್ಞೆಯನ್ನು ಮಾಡಿದನು. ಕರ್ಣನಿಗೆ ಸೇನಾಧಿಪಟ್ಟವನ್ನು ಕಟ್ಟಬೇಕೆಂದನು. ಅದಕ್ಕೆ ಆ ಭೀಷ್ಮನು ಕುರುಪಿದ ಮಹಾನು ಏನು ಹೇಳಿದನು? ಕರ್ಣನಿಗೆ ಸೇನಾಧಿಪಟ್ಟವನ್ನು ಕೊಡಕೂಡದೆಂದನು. ಇದಕ್ಕೆಲ್ಲ ಕಾರಣನು ಆ ಭೀಷ್ಮನೇ. ಇದಕ್ಕೇನು ಮಾಡುವುದು ಶಕುನಿ? ದುರ್ಯೋಧನನು ನಿನ್ನನ್ನು ನಿರಾಕರಿಸುವುದರಿಂದ ಪ್ರತೀಕಾರವು ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿರುವನು. ಪ್ರತಿಜ್ಞೆಯನ್ನು ಮಾಡು. ಶಕುನಿ ಜಯದನ ಅಪಮಾನ, ಶಕುನಿ ಜಯದನ ಅಪಮಾನ. ಶಕುನಿ ಜಯದನ ಅಪಮಾನ, ಶಕುನಿ ಜಯದನ ಅಪಮಾನ. ಶಕುನಿ, ಕರ್ಣ ಜನಿಸಿದ ದಿನದಿಂದ ಜನರನ್ನು ನಯನು, ಜನಿಸಿದ ದಿನದಿಂದ ಜನರ ದರಿಯನ್ನು. ಶಕುನಿ ಜಯದನ ಅಪಮಾನ, ಶಕುನಿ ಜಯದನ ಅಪಮಾನ.
ಸಭೆಯಲ್ಲಿ ಭೀಷ್ಮನು ಜರಿದ ಅಪಮಾನವ ಸಭೆಯಲ್ಲಿ ಭೀಷ್ಮನು ಜರಿದ ಅಪಮಾನವ ಸಹಿಸುವುದೆಂತ ದೊರೆಯೊಳಗೀಗ ಕಾರಣ ಸಹಿಸುವುದಂತ ದೊರೆಯೊಳಗೀಗ ಸಕುನಿ ಸಹಿಸನು ಅಪಮಾನ ಸಕುನಿ ಸಹಿಸನು ಅಪಮಾನ ಸಕುನಿ ಸಹಿಸನು ಅಪಮಾನ. ಸಕುನಿ, ದುರ್ಯೋಧನನು ನನ್ನ ಮೇಲೆ ಇಂಥ ಪರಿವರ್ತನೆ ಆದ ಮೇಲೆ ಯಾರಿಗೋಸ್ಕರ ಯುದ್ಧವನ್ನು ಮಾಡಿಕೊಳ್ಳಲಿ? ಸರಿಯಾಗಿ ಹೇಳಿದೆ. ಆ ಭೀಷ್ಮನು ಪರಾಜಿತನಾಗುವವರೆಗೂ ಈ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡುವುದಿಲ್ಲ. ಇದು ನನ್ನ ಪ್ರತಿಜ್ಞೆ. ಈ ಜಗದ ಪಟ 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 ಕಡಿದಿಡುವಿನ ಜನರ ಈ ಜಗದ ಗುರು ತಬಲದವ್ರು ಪಟ 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 ಕಡಿದಿಡುವಿನ ಜನರ ಈ ಜಗದ ಪಡ 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 ಕಡಿದಿಡುವ ಜನರ ಈ ಜಗದ ಪಡ 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 ಕಡಿದಿಡುವ ಜನರ ಕಡಿದಿಡುವ ಜನರ ಕಡಿದಿಡುವ ಜನರ ಹಿಡಿದು ಮಾಡಿದು ನಾವು ಕಡಿದ ರಿಪುಗಳು ಹಿಡಿದು ಮಾಡಿದು ನಾವು ಕಡಿದ ರಿಪುಗಳು ಪಲನಪಾಗಿ ಪಲು ಸಡಗರದಿಂದ ಪಲನಪಾಗಿ ಪಲು ಸಡಗರದಿಂದ ಗಡಗಡ ನಡುಗಿಸಿ ಬಡಿ ಬಂದು ಉಳಿಸುವೆ ಗಡಗಡ ನಡುಗಿಸಿ ಬಡಿದೊಳೆ ಉಳಿಸುವೆ ಗಡಗಡ ನಡುಗಿಸಿ ಬಡಿ ಬಡಿದು ಉಳಿಸುವೆ ಗಡಗಡ ನಡುಗಿಸಿ ಬಡಿದು ಉಳಿಸುವೆ ಕೆಡುಗರ ಬಿಡದಲೆ ಜೀವದಳು ಕಳೆಯುವೆ ಕೆಡುಗರ ಬಿಡದಲೆ ಜೀವದಳು ಕಳೆಯುವೆ ಕೆಡುಗರ ಬಿಡದಲೆ ಜೀವದಳು ಕಳೆಯುವೆ ಕೆಳಗರ ಬಿಡದಲ್ಲಿ ಜವಾದಳು ಕಡಿ ಪಡ 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 ಕಡಿದಿಡುವಿನ ಜನರ ಕಡಿದಿಡುವಿನ ಜನರ ಕಡಿದಿಡುವಿನ ಜನರ ಆ ಪಾಂಡವರನ್ನು ಯುದ್ಧದಲ್ಲಿ ಬಲಿಯಿಡಲು ಆ ಕಂಡನ್ನು ನೋಡುವೆನು. ನಿಲ್ಲು ಕರ್ಣ ನಿಲ್ಲು, ನಿನ್ನನ್ನೇ ಹುಡುಕಿಕೊಂಡು ಬಂದೆನು. ನಿನಗೊಂದು ಸಂತೋಷದ ವಿಚಾರವನ್ನು ಹೇಳಲು ಬಂದೆನು. ದುರ್ಯೋಧನ, ಮತ್ತೊಮ್ಮೆ ಮಾತನಾಡೋಣ. ಇದೇನು ಸಕುನೆ, ಕಣ್ಣನಿಗೆ ಸೇನಾದಿ ಪಟ್ಟವನ್ನು ಕಟ್ಟಬೇಕೆಂದು ಬಂದೆನು. ಕಣ್ಣನ ರೀತಿಯ ಬೇರೆ ಇರುವುದು. ಏನು ಕರ್ಣನಿಗೆ ಸೇನಾಧಿ ಪಟ್ಟವೇ? ಇದು ಪರ್ಯಾಸ್ಯವಲ್ಲವೇ ಕುರುರಾಜ? ಅದಕ್ಕೆ ಸಕುನೆ, ಕಣ್ಣನು ವೀರ ಪುರುಷನಲ್ಲವೇ? ಇರಬಹುದು, ಆದರೆ ಅವನನ್ನು ಸೇನಾಧಿಪತವನ್ನು ಪತಿಯಾಗಿ ಮಾಡಿದರೆ ಎಷ್ಟು ಜನರು ಅವಮಾನಿತರಾಗುವರೆಂಬುದನ್ನು ನೀನೇನು ಬಲ್ಲೆ ದುರ್ಯೋಧನ? ನಿಜ ಸಕುನಿ. ಹಾಗಾದರೆ ಈಗೇನು ಮಾಡುವುದು? ಸೇನಾಧಿಪಟ್ಟವನ್ನು ಭೀಷ್ಮಾಚಾರ್ಯರಿಗೆ ಕಟ್ಟು ದುರ್ಯೋಧನ. ನನಗೆ ತುಂಬಾ ಸಂತೋಷವಾಗುವುದು. ನೀನು ಹೇಳಿದ ಹೊರತು ನಾನು ಯಾವ ಕಾರ್ಯವನ್ನು ಮಾಡುದಿಲ್ಲ. ಭಾವ ಮಾಡ ಆಗಬಹುದು. ಕೊಲ್ಲುವುದಕ್ಕೆ ಇದೇ ತಕ್ಕವಾದ ಸಮಯ. ಇದಕ್ಕೊಂದು ತಂತ್ರವನ್ನು ಹೂಡುವೆನು. ಸಾಧಿಸುತ್ತ ಪಂಥವನೀಗ ಮೋದದಿ ಕಾರ್ಯವಗೈಯುವೆನ.
ಸಾಧಿಸುತ್ತ ಪಂಥವನೀಗ ಮೋದದಿ ಕಾರ್ಯವಗೈಯುವೆನ ಮೋದದಿ ಕಾರ್ಯವಗೈಯುವೆನ. ಪಾಂಡವರಿಂದಲೇ ಮಂಡಲದೊಳಗಿನ ಪುಂಡ ಜನರನ್ನು ಕೊಲ್ಲಿಸುವೆ. ಪಾಂಡವರಿಂದಲೇ ಮಂಡಲದೊಳಗಿನ ಪುಂಡ ಜನರನ್ನು ಕೊಲ್ಲಿಸುವೆ. ಸಾಧಿಸುತ್ತ ಪಂಥವನೀಗ ಮೋದದಿ ಕಾರ್ಯವಗೈಯುವೆನ ಮೋದದಿ ಕಾರ್ಯವಗೈಯುವೆನ. ಸಾಧಿಸುತ್ತ ಪಂಥವನೀಗ ಮೋದದಿ ಕಾರ್ಯವಗೈಯುವೆನ ಮೋದದಿ ಕಾರ್ಯವಗೈಯುವೆನ ಮೋದದಿ ಕಾರ್ಯವಗೈಯುವೆನ. ಪಾಂಡವರಿಂದಲೇ ಮಂಡಲದೊಳಗಿನ ಪುಂಡ ಜನರನ್ನು ಕೊಲ್ಲಿಸುವೆ. ಪಾಂಡವರಿಂದಲೇ ಮಂಡಲದೊಳಗಿನ ಪುಂಡ ಜನರನ್ನು ಕೊಲ್ಲಿಸುವೆ. ಸಾಧಿಸುತ್ತ ಪಂಥವನೀಗ ಮೋದದಿ ಕಾರ್ಯವಗೈಯುವೆನ ಮೋದದಿ ಕಾರ್ಯವಗೈಯುವೆನ ಮೋದದಿ ಕಾರ್ಯವಗೈಯುವೆನ. ನಿನ್ನ ಹೊರತಾಗಿ ನನಗೆ ಗತಿಯಾರು ದೇವ. ಆತ್ಮಸಜ್ಜರಿಂದ ಪರಿತೇಸಲ್ಪಟ್ಟೆನು. ನನ್ನ ಪತಿಗಳು ನನ್ನ ಅಲ್ಪ ಭೋಗದ ವಸ್ತು ಎಂದು ತಿಳಿದು ಜೂತದಲ್ಲಿ ಪಣವಾಗಿಟ್ಟು ಸೋತರು. ಕೀಚಕನ ಭಂಗವು ಸಹಿಸಿದಂತಾಯಿತು. ಇನ್ನು ಮೇಲಾದ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಜೀವಿದಾತ, ಈ ದ್ರೌಪದಿ ಹಣೆ ಬರದಲ್ಲಿ ಇನ್ನೇನು ಬರೆದಿರುವೆ ತಂದೆ, ಇನ್ನೇನು ಬರೆದಿರುವೆ.
ಎತೆ ಏಕೆ ಕಾಂತ ಮಣೆ ನಯಗೆಡದೇನೆ ಎತೆ ಏಕೆ ಕಾಂತ ಮಣೆ ಎತೆ ಏಕೆ ಕಾಂತ ಮಣೆ ನಯಗೆಡದೇನೆ ಎತೆ ಏಕೆ ಕಾಂತ ಎತೆ ಏಕೆ ಕಾಂತ ಮಣೆ ನೀನ ಎತೆ ಏಕೆ ಕಾಂತ ಮಣೆ ನಯಗೆಡದೆ ಎತೆ ಏಕೆ ಕಾಂತ ಮಣೆ ಕಾಂತ ಮಣೆ ಕಾಂತ ಮಣೆ ಪ್ರೇತಮೆ ಏಕೆ ಏನಾಯಿತು ಏಕೆ ಕೇಳುತ್ತಿರುವೆ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಲ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದ್ರೂ ಪುರುಷರು, ನಿಮಗೆ ಯಾರಾದ್ರೂ ಅಪಮಾನ ಮಾಡಿದರೆ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಕ್ಕಾಗಿ ಅಂಧರನ್ನು ಆಶ್ರಯಿಸಬೇಕು. ಆತ್ಮಗೌರವ ರಕ್ಷಣೆಗಾಗಿ ಅಂಧರು ಸಹ ರಕ್ಷಿಸಿಕೊಳ್ಳಬೇಕು. ಸೇವಿದಾತ, ಈ ದ್ರೌಪದಿ ಬರದಲ್ಲಿ ನೀನು ಬರೆದಿರುವೆ ತಂದೆ. ಸ್ತ್ರೀಯರು ಪರಾಧೀನರಾಗಿರುವುದು ನಿನ್ನ ಧರ್ಮ ಮತ್ತು ಋಷಿಗಳ ಆಜ್ಞೆ. ಆಹಾ, ಪತ್ನಿ ಜೊತೆಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳು ಆಜ್ಞೆ ಮಾಡಲಿಲ್ಲವೇನು? ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ಸಾಯುವ ತನಕ ನಮ್ಮನ್ನು ಬಿಟ್ಟುದಲ್ಲ. ಅಪರಾಧವನ್ನು ಕ್ಷಮಿಸುವಂದರೆ ನೀನು ಕ್ಷಮಿಸುವುದಿಲ್ಲ. ಆಗಿದ್ದು ಹಾಗೆ ಹೋಯಿತು. ಶಾಂತಳಾಗು ದ್ರೌಪದ. ಶಾಂತಳಾಗು. ದಿನೇ ದಿನೇ ಈ ರೀತಿ ಕೋಪವು ಬರುತ್ತಿದ್ದರೆ ಎಲ್ಲಿಂದ ಬರಬೇಕು ಸ್ವಾಮಿ ಶಾಂತಿ? ರೇ ಅಂತ ಅದೇ ಹೌದು. ಅದಕ್ಕೆ ಕಾರಣರು ಯಾರು? ಜಾಗೃತಿಯಾಗಿ ತಿಳಿಸು. ಪ್ರಿಯ, ಮತ್ತಾರು? ಈ ದಿವಸ ಅಸ್ತಿನಾಂಬೆ ದೇವಾಲಯಕ್ಕೆ ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು, ನಿನ್ನ ಪತಿಗಳು 5 ಗ್ರಾಮಕ್ಕಳು ಬೇಳಲು ಆಗಲೇ ದೂತರನ್ನು ಕಳಿಸಿರುವರು. ಆಗಲೇ ಸಂಜೆಯು ಪ್ರಾರಂಭವಾಗುತ್ತಿರುವುದು. ಈಗಲಾದರೂ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆಯಲೆಂದು ಪರಿಹಾಸ ಮಾಡಿ ನಕ್ಕಳು ಸ್ವಾಮಿ. ಪುನಃ ಸಂಧ್ಯಾ ರಾಯಭಾರಕ್ಕೆ ಹೋಗಿರುವರು ಯಾರು? ಮತ್ತಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಕೆಳಗಾದರು ಸಾರಿ ದಿವಾಕರಣ ಧೀರನ ಪ್ರತಿಜ್ಞೆಗೆ ತಪ್ಪದೆ ಧೀರನ ಪ್ರತಿಜ್ಞೆಗೆ ತಪ್ಪದೆ ಸಾರಿ ಚಂಡಾಡಿದ ಕುರುಕುಲವನಲ್ಲ. ದ್ರೌಪದ, ಈಗಲಾದರೂ ನಿನ್ನ ಮನಸ್ಸಿಗೆ ನೆಮ್ಮದಿ ಆಯ್ತೆ? ಅಗ್ರಜ, ಅಗ್ರಜ, ಅಲ್ಲಿ ನೋಡು, ಸಂಧಿಯ ವಿಚಾರವನ್ನು ಕೇಳಿ ಕೆರಳಿದ ಸಿಂಹದಂತೆ ಬರುತ್ತಿರುನು. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣ. ಆದರೆ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಿದ್ದ, ಜಗತ್ತಿನ ಸುಖ ದುಃಖಗಳಿಗೆ ಹೆಂಗಸರೇ ಕಾರಣ. ಅರ್ಜುನ, ಈ ಕೌರವನ ಯುದ್ಧಕ್ಕಿಂತ ಈ ಭೀಮನ ಸಹೋದರನ ಕೋಪವನ್ನು ಸಮಾಧಾನಪಡಿಸುವುದೇ ಅಸಾಧ್ಯವಾಗಿರುವುದಲ್ಲ. ಪಾಂಚಾಲಿ, ಸಮಾಚಾರವೇನು? ಏಕೆ ಅಗ್ರಜ, ಏಕೆ ಕೋಪಿಸಿಕೊಂಡಿರುವನು? ಕಾರಣವೇನು? ಏಕೆ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರ್ಯಾರಿಗೂ ಕೋಪವಿಲ್ಲ. ಅರ್ಜುನ ಎದುರಿನಲ್ಲಿ ನಿಮಗೊಂದು ಸಮಾಚಾರವನ್ನು ಹೇಳಬೇಕು. ಅದನ್ನು ಈಗಲೇ ಹೇಳುತ್ತೇನೆ. ಸಂಜೆ ನನಗೆ ಅವಶ್ಯಕವಿಲ್ಲ. ಸಂಜೆ ನಿನಗೆ, ಅರ್ಜುನನಿಗೆ, ನಕುಲ ಸಹದೇವರಿಗೆ, ನನಗಲ್ಲ. ನಿನ್ನ ಮಾತಿಗೆ ಒಪ್ಪುವುದರಿಂದ ಕಣ್ಣ ಮನೆಯಲ್ಲಿ
ಯಾಚನೆ ಮಾಡಿಕೊಂಡಿರಲಿ ಎಂದು ನಮ್ಮನ್ನು ಪಾಂಡುರಾಜರು ಪಡೆಯಲಿಲ್ಲ. ನಾನು ಈ ಅಪಮಾನವನ್ನು ಸಹಿಸತಕ್ಕವನಲ್ಲ. ನಾನು ಯುದ್ಧಕ್ಕೆ ಹೊರಡೇನು. ನೀನಾಗಲಿ ಅರ್ಜುನ ಸಹಾಯವಾಗಲಿ ಯಾವುದು ಬೇಕಾಗಿಲ್ಲ. ನನ್ನ ಪ್ರತಿಜ್ಞೆಯನ್ನು ನಾನು ನೆರವೇರಿಸುವೆನು. ಸಹೋದರ ಅಗ್ಗಜ ಏತರ ನುಡಿದೋ ಏತರ ನುಡಿದೋ ಪ್ರೀತಿಯಂಬ ಆದುರಾದಿ ವೇಣು ಬೇಳೆ. ಸಹೋದರ ಅಗ್ಗಜ ಏತರ ನುಡಿದೋ ಪ್ರೀತಿಯಂಬ ಜನೆ ಆದುರಾದಿ ವೇಣು ಬೇಳೆ. ಧರ್ಮ ವಿಚಾರದ ಮರ್ಮವನರಿಯದೆ ಸೋದರ ಅಗ್ಗಜ ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಗೆ ಬಾಯಿರಾನಾಗುವುದೇ ತಗೆ. ಕರ್ಮಗೆ ಬಾಯಿರಾನಾಗುವುದೇ ತಗೆ. ಏತರ ನುಡಿದೋ ಪ್ರೀತಿಯಂಬ ಜನೆ ವೇಣು ಬೇಳೆ ವೇಣು ಬೇಳೆ ವೇಣು ಬೇಳೆ. ಸಹೋದರ ಅಗ್ಗಜ ಇಂಥ ಆಕ್ರೋಶ ನುಡಿಗಳನ್ನು ಬಿಡು. ಶಾಂತನಾಗು. ಇದು ಧರ್ಮವಲ್ಲ. ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನು ಮರಳಿ ಹೊರಟಿರುವರಲ್ಲ, ಇದು ನಿಮಗೆ ಉಚಿತವೆನಿಸುವುದೇ ಸ್ವಾಮಿ? ಪ್ರಿಯೆ ಪ್ರಿಯೆ ಬಾ ಪ್ರಿಯೇ ವಿಧಿ ವಿಲಾಸ ದೀನರ ಕಾಂದೆ ವಿಧಿ ವಿಲಾಯ ದೀನರಾಗಾಂದೆ ಐವರ ಕರಗಳ ಬಿಡಿದೋ
ಸುಖ ದುಃಖಗಳು ಹಗಲು ರಾತ್ರಿ ಹಂಗೆ ಸಮನಾಗಿದೆ. ಶಾಂತಿಯಾಗಿ ದುಃಖಿಸಬೇಡ ಸಮದಾಳೆ. ಪ್ರಿಯೆ, ಶಾಂತಿಯಾಗಿರುವುದು ಕ್ಷತ್ರಿಯರ ಧರ್ಮವಲ್ಲವೇ? ರಾಜೇಂದ್ರ, ದೌಮ್ಯನ ಸಂಧಿಗೆ ಕಳಿಸಿ ಅಪಮಾನ ಹೊಂದಿರುವಿರಿ. ಇದು ಮದುವೆಯ ಔತಣದ ಪರಿಜ್ಞಾನ ನಿಮಗಿಲ್ಲದೆ ಹೋಯಿತು. ನಿಮ್ಮ ಪ್ರಶ್ನೆಗೆ ಆ ದುರ್ಯೋಧನನು ತಕ್ಕ ಉತ್ತರವನ್ನೇ ಕೊಟ್ಟೆನು. ನನ್ನ ಮನಸ್ಸಿನ ಚಿಂತೆ ಏನೆಂದರೆ, ಮತ್ತೆ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ಹೋಗುತ್ತಾನೆಂಬುದೇ ನನ್ನ ಮನಸ್ಸಿನ ಚಿಂತೆಯಾಗಿರುವುದು. ಏನಿ ಕೋಲಾಹಲ? ಮಹಾರಾಜರಿಗೆ ಜಯವಾಗಲಿ. ಚಾರಣೆ ವರ್ತಮಾನವೇನೋ? ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವರು. ಯದುಪತಿಯು ಬರುತ್ತಿರುವನೇ, ಬರಲಿ. ಪರಮಾತ್ಮ ಅಣ್ಣ, ಪರಮಾತ್ಮನಿಗೆ ನಮಸ್ಕರಿಸಿದೆವು. ಪರಮಾತ್ಮನಿಗೆ ನಮಸ್ಕರಿಸಿದೆವು. ಧರ್ಮಾದಿಗಳೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ ಅತಿ ಸಾರ್ವಭೌಮನಿನ್ನೋ ಮರೆಯಿಟ್ಟು ಬೇಡುವೆನೋ ಕರುಣದಿಂದ ಕೃಷ್ಣ. ಕಾನನವಾಸದೋ ಏನೆಲ್ಲ ಅನುಭವಿಸಿದೆವೋ, ಕಾನನವಾಸದೋ ಏನೆಲ್ಲ ಅನುಭವಿಸಿದೆವೋ, ವಾನ ಕೃಪೆಯ ತಂದೆ ಈ ಪರಿಯ ಕೈಯೆತ್ತೆಯೋ. ವಾನ ಕೃಪೆಯ ತಂದೆ ಈ ಪರಿಯ ಕೈಯೆತ್ತೆಯೋ. ಅತಿ ಸಾರ್ವಭೌಮನಿನ್ನೋ ಮರೆಯಿಟ್ಟು ಬೇಡುವೆನೋ ಕರುಣದಿಂದ ಕೃಷ್ಣ. ಮರುಜನ್ಮ ನೀಡಿದರ ನನಗೆ ನರಜನ್ಮ ಬೇಡವಯ್ಯ. ಮರುಜನ್ಮ ನೀಡಿದರ ನನಗೆ ನರಜನ್ಮ ಬೇಡವಯ್ಯ. ನರಜನ್ಮ ನೀಡಿದರು ಬೇಡ ಇದು ಎನ್ನ ಕಾಯ. ನರಜನ್ಮ ನೀಡಿದರು ಬೇಡ ಇದು ಎನ್ನ ಅತಿ ಸಾರ್ವಭೌಮನಿನ್ನೋ ಮರೆಯಿಟ್ಟು ಬೇಡುವೆನೋ ಕರುಣದಿಂದ ಕೃಷ್ಣ. ಯದುಪದೇ ಧರ್ಮಪುತ್ರ, ಹೋದ ಕಾರ್ಯವೇನಾಯಿತು? ಸಂಧಿಯು ನಡೆಯಿತೆ? ನಡೆಯಿತು.
ಇನ್ನು ನನಗೆ ತೋಚಿದ್ದನ್ನೇ ಮಾಡುವೆನು. ಸೋದರ ಸಾಂತನ, ಮುಂದೇನಾಯಿತು ಪರಮಾತ್ಮ? ಎಲ್ಲಾ ಕೆಲಸ ಸರಿಯಾದ ರೀತಿಯಲ್ಲೇ ನಡೆಯಿತು. ಯಜಮಾನೆ, ಅಜ್ಞಾತ ನೆಪದಿಂದ ಅರ್ಜುನ ನೋರ್ವನು ಬಳೆಯನ್ನು ತೊಟ್ಟುಕೊಂಡನು. ಸಂಧ್ಯಾ ನೆಪದಿಂದ ಪಾಂಡವರೈವರಿಗೂ ಸೀರೆಯ ನುಡಿಸಲು ಇಷ್ಟವೇ ಪರಮಾತ್ಮ. ಪಾಂಡು ಪುತ್ರರ ಮೇಲೆ ನಿಮಗೆ ಎಷ್ಟೊಂದು ಕೋಪ? ಭೀಮ, ದುಡುಕಿ ಮಾತನಾಡಬೇಡ. ಆ ದುರ್ಯೋಧನನು ನಿನಗೊಂದು ಸಮಾಚಾರವನ್ನು ಹೇಳಿ ಕಳಿಸಿರುವನು. ಸಮಾಧಾನದಿಂದ ಕೇಳು. ಧರ್ಮಾದಿಗಳೇ, ಎಲ್ಲರೂ ಕೇಳಿ. ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಸಂಧಿಗೆ ಒಪ್ಪಿದರು. ದೇವ, ಸಾಕು ನಿಲ್ಲಿಸು ಮಾತನ್ನು. ಅಗ್ರಜ, ನಮ್ಮ ಮಾತನ್ನು ಕೇಳಿ. ಸಂಧಿಯಿಂದ ದೊರೆತ ರಾಜ್ಯ ನಿಮಗಿರಲಿ, ಆದರೆ ನಾನು ಯುದ್ಧವನ್ನು ಮಾಡಿ ರಾಜ್ಯವನ್ನು ತೆಗೆದುಕೊಳ್ಳುತ್ತೇನೆ. ದ್ರೌಪದಿ, ನೀನು ಚಿಂತಿಸಬೇಡ. ನನ್ನ ಪ್ರತಿಜ್ಞೆಯನ್ನು ನಾನು ನಡೆಸಬಿಡುವೆನು. ಭೀಮ, ದುಡುಕಿ ಮಾತನಾಡಬೇಡ. ದುರ್ಯೋಧನನು ನಿನಗೊಂದು ಸಮಾಚಾರವನ್ನು ಹೇಳಿ ಕಳಿಸನು. ಬಾ, ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೋ. ಪರಮಾತ್ಮ, ನಿಂತಾಗಿ ಹೇಳಿಬಿಡು. ಭೀಮಸೇನ, ದುಡುಕಿ ಮಾತನಾಡಬೇಡ. ಸಮಾಧಾನನಾಗಿ ಕುಳಿತು ಕೇಳು. ನಿನ್ನ ಮಾತಿನಂತೆ ಕುಳಿತುಕೊಳ್ಳುವೆನು. ಅದೇನು ತಿಳಿಸು ಪರಮಾತ್ಮ. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಹಿಡಿದಿಕೋ. ಆಗಬಹುದು. ದ್ರೌಪದ, ಅಣ್ಣ, ಭೀಮನ ಸಮೀಪಕ್ಕೆ ಬಾ. ಇದು ಬಂದೇನು ಅಣ್ಣ? ತೆಗೆದಿಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ಬಂದ ಹಗ್ಗ. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಕಟ್ಟು. ಇದೇನು ಪರ್ಯಾಸವೇ ಅಣ್ಣ? ಕಟ್ಟು ದ್ರೌಪದ. ಹಾಗೆ ಆಗಲಿ ಅಗ್ರಜ. ಧರ್ಮಾದಿಗಳೇ, ಎಲ್ಲರೂ ಕೇಳಿ. ಇನ್ನು ಮಾತುಕೊಳ್ತೀವ ಸ್ವಾಮಿ, ಮಾತುಕೊಳ್ತೀವಲ್ಲ. ಯಾರು ಕಟ್ಟಿಸಿದವರು ಅಂತ ಕೇಳ್ತಾರೆ. ಇವಾಗ ಗುಡಿ ಬಿಟ್ಕೋಬೇಕಲ್ಲ. ಧರ್ಮಾದಿಗಳೇ, ಎಲ್ಲರೂ ಕೇಳಿ. ಈ ಯಜ್ಞದಿಂದ ಆ ದುರ್ಯೋಧನನು ನನ್ನನ್ನು ಕಟ್ಟಿಸಿದನು. ಯಾರು ಈ ಕೆಲಸ ಮಾಡಿದ್ರು? ಪರಮಾತ್ಮ, ಯಾರು ಕಟ್ಟಿಸಿದವರು? ಆ ದುರ್ಯೋಧನನು ಹೇಳಿದನು, ಆ ದುರಾಭಿಮಾನಿಯಾದ ದುಶ್ಯಾಸನನು ಕಟ್ಟಿದನು. ದ್ರೌಪದಿ, ನನ್ನ ಕೈಗಳನ್ನು ಬಿಟ್ಟು ಆ ದುರ್ಯೋಧನ ಅಹಂಕಾರವನ್ನು ನಡೆಸುತ್ತೇನೆ. ಇಷ್ಟು ಮಾತ್ರವೇ ಅಲ್ಲ, 5 ಊರುಗಳು ಅಲ್ಲ, ಒಂದು ಮುಳ್ಳು ಮುರಿವಷ್ಟು ಸ್ಥಳವೂ ಸಹ ಕೊಡುವುದಿಲ್ಲ. ಹಾಗೆ ರಾಜ್ಯ ಬೇಕಾದರೆ ಯುದ್ಧವನ್ನು ಮಾಡಿ ರಾಜ್ಯವನ್ನು ಸಂಪಾದಿಸಲಿ, ಇಲ್ಲವೇ ಪುನಃ ಕಾಡಿಗೆ ಹೋಗಲಿ ಎಂದನು. ದ್ರೌಪದಿ, ನನ್ನ ಕೈಗಳನ್ನು ಬಿಟ್ಟು ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚುಕೊಳ್ಳುವೆನು. ಸಿಗದೆ ಕಣದಲ್ಲಿ ನಿನ್ನನು, ಸಿಗದೆ ಕಣದಲ್ಲಿ ನಿನ್ನನು, ಎಲ್ಲಿ ಹೋದರೇನು ನಿನ್ನ ಉಳಿದನ, ಎಲ್ಲಿ ಹೋದರೇನು ನಿನ್ನ ಉಳಿದನ, ಶ್ರೀಮದೇನಾದನ ಕೆಳಗಿನ ಮದೋನ್ಮದ ಗೌರವ. ಆ ಆಲ ಕಡಲ ಕೆಣದಿ ಕುಡಿಯುತ್ತ, ಆ ಸೇರಿದನೊಡನೆ ಸಿಡಿದು ಬಿಸಿಲಿದ್ದ, ಆ ನಿನ್ನ ಚಕ್ರವನ್ನು ಪುಡಿ ಪುಡಿ ಮಾಡುತ್ತ, ಆ ನಿನ್ನ ತಲೆಯನ್ನು ಪುಡಿ ಪುಡಿ ಮಾಡಿ ಶಿವನು ಎದುರುತ್ತಿದೆ, ಬ್ರಹ್ಮ ಬೆದುರುತ್ತಿದೆ, ಗುರರು ನಡುಗುತ್ತಿದೆ, ನರಲು ಅಳುತ್ತಿದೆ, ಕಣ್ಣಲೆ ರೋಸದ ಬೆಂಕಿಯ ಪಡೋ ಪಡೋ. ಸಿಗದೆ ಕೆಳದಲ್ಲಿ ನಿನ್ನನ, ಸಿಗದೆ ಕೆಳದಲ್ಲಿ ನಿನ್ನನ, ಸಿಗದೆ ಕೆಳದಲ್ಲಿ ನಿನ್ನನ. ಪರಮಾತ್ಮ, ಚಂದಿಗೆ ನಾನು
ಕಟ ಸಂಧಿಗೆ ನಾನು ಸರ್ವ ಪ್ರಯತ್ನವನ್ನು ಮಾಡಿದೆ, ಅದು ಸಾರ್ಥಕ ಆಗಲಿಲ್ಲ. ಪರಮಾತ್ಮ ನಮ್ಮನ್ನು ಕಾಪಾಡು ಕಾಪಾಡು. ಆಗಲಿ, ಯುದ್ಧಕ್ಕೆ ಬೇಕಾದ ಸನ್ನಾಹಗಳನ್ನೆಲ್ಲ ಸಿದ್ಧಪಡಿಸಿಕೊಳ್ಳಿ. ಅರ್ಜುನ, ನಾಳೆ ಯುದ್ಧ ನಿನ್ನದ್ದು. ನಾವಿನ್ನು ಬನ್ನಿ ಹೋಗೋಣ. ಸರಿ ಪರಮಾತ್ಮ. ಸಿಂಧುರಾಜ ಭುಜಬಲ ಪರಾಕ್ರಮನೆಂದೆನಿಸುತ್ತೆ. ದಾರುಣ್ಯನ್ನಾಳುವ ಯನಗಾರು ಸರಿ ಸಮನ್ಯಾರಿಹರೋ ದುರಧೀರ ವೀರನೆಂದೆನಿಸುತ್ತೆ. ದುರಧೀರ ವೀರನೆಂದೆನಿಸುತ್ತೆ. ಸೊಬಗಿನ ಮಾಡುವೆ ಪರಿಪರಿಯಿಂದ ಬಲರೆಂದರೆ ಸುಕೃತಿ ಈ ಜಗದೋ ಬಲರೆಂದರೆ ಸುಕೃತಿ. ಬಲರೆಂದರೆ ಸುಕೃತಿ ಈ ಜಗದೋ ಬಲರೆಂದರೆ ಸುಕೃತಿ. ವೀರ ವೀರಗನ ಗುಣಯುತ ಗುರುಪತಿ. ವೀರ ವೀರಗನ ಗುಣಯುತ ಗುರುಪತಿ. ಬಲರೆ ಮೇರೆ ಸುಕೃತಿ ಈ ಜಗದೋ ಬಲರೆ ಮೇರೆ ಸುಕೃತಿ. ವೀರ ವೀರ ಸೂರ ಕಣ್ಣ ದುಶ್ಯಾತ ಕುನಿಗಳ ಬೆಂಬಲ ಎನಗಿರ. ವೀರ ವೀರ ಸೂರ ಕಣ್ಣ ದುಶ್ಯಾತ ಕುನಿಗಳ ಬೆಂಬಲ ಎನಗಿರೆ. ತಲೆಯಿಂದಾಳುವ ಪರಿಪರಿಯಿಂದಲೇ ತಲೆಯಿಂದಾಳುವ ಪರಿಪರಿಯಿಂದಲೇ ಮೆರೆಯುತ್ತಲೇ ಸುಖಿಸುತ್ತಲೇ ಬಾಳುತ್ತಲೇ. ಮೆರೆಯುತ್ತಲೇ ಸುಖಿಸುತ್ತಲೇ ಬಾಳುತ್ತಲೇ. ಬಲರೆ ಮೆರೆವೆ ಸುಕೃತಿ ಈ ಜಗದೋ ಬಲರೆ 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 ಮೆರೆವೆ ಸುಕೃತಿ. ಪಿತಾಮಹರೇ ಮತ್ತು ಗುರುಗಳಾದ ದ್ರೋಣಾಚಾರ್ಯರೇ, ಆ ಪಾಂಡವರು ನಮ್ಮ ಮೇಲೆ ಯುದ್ಧಕ್ಕೆ ಉದ್ಯುಕ್ತರಾಗಿರೋರು. ಆದ ಕಾರಣ ನಮ್ಮ ಈ 11 ಅಕ್ಷೋಹಿಣಿ ಸೈನ್ಯಕ್ಕೆ ದಳಪತಿಯನ್ನಾಗಿ ಭೀಷ್ಮಾಚಾರ್ಯರಿಗೆ ಸೇನಾನಿ ಪಟ್ಟವನ್ನು ಕಟ್ಟಬೇಕಿದ್ದೇವೇನೋ. ನಿಮ್ಮೆಲ್ಲರ ಇಷ್ಟವೇನೋ. ದುರ್ಯೋಧನ, ಭೀಷ್ಮಾಚಾರ್ಯರಿಗೆ ಸೇನಾಧಿಪಟ್ಟವನ್ನು ಕಟ್ಟುವುದು ನನಗೆ ತುಂಬಾ ಸಂತೋಷವಾಗುವುದು. ಗುರುರಾಜು, ಸಿಂಧುರಾಜ, ಪಾಂಡವರು ಪಕ್ಷಪಾತಕಿಗಳು. ಗುರುರಾಜು, ಅಗ್ರಜ, ನಿಮ್ಮೆಲ್ಲರ ಇಷ್ಟದಂತೆಯೇ ನನ್ನ ಇಷ್ಟ. ಶಿವೋಧನ, ಭೀಷ್ಮಾಚಾರ್ಯರನ್ನು ಸೇನಾಧಿಪತಿ ಪಟ್ಟವನ್ನು ಕಟ್ಟಲು ನನಗೆ ಬಹಳ ಸಂತೋಷವಾಗುತ್ತಿರುವುದು. ಸುಯೋಧನ, ನಿಮ್ಮೆಲ್ಲರ ಇಷ್ಟದಂತೆ ಆಗಲಿ. ಆದ ಮೇಲೆ ದೈವ ಇಚ್ಛೆ ಇದ್ದಂತೆ ಆಗಲಿ. ಗುರುರಾಜು, ಸಿಂಧುರಾಜ, ಭೀಷ್ಮಾಚಾರ್ಯರನ್ನು ಯುದ್ಧದಲ್ಲಿ ಜಯಿಸಬೇಕಾದರೆ ಪಾಂಡವರ ಪ್ರತಾಪವು ಏನು ನಡೆಯಲಾರದು. ಯಾರಲ್ಲ ನಮ್ಮ ಅರಮನೆಯ ನರ್ತಕಿಯನ್ನು ಬರಮಾಡಿ